ತರ ಮಾಲಿಲ್ಲ ಸರಿ ಕ್ರಾಪ್ ಟಾಪ್ ಟಿ ಶರ್ಟ್ 150 ಕ್ರಾಪ್ ಟಾಪ್ ಟಿ ಶರ್ಟ್. ಹಾಯ್ ಫ್ರೆಂಡ್ಸ್, ನಾ ಇವತ್ತು ಮಲ್ಲೇಶ್ವರಂಗೆ ಬಂದಿದ್ದೀನಿ. ಏನೇನು ಶಾಪಿಂಗ್ ಮಾಡ್ತೇನೆ, ಏನೇನು ಪರ್ಚೇಸ್ ಮಾಡ್ತೇನೆ ಎಲ್ಲನೂ ಕೂಡ ಈ ವ್ಲಾಗಲ್ಲೇ ಹಾಕ್ತೇನೆ, ಈ ವಿಡಿಯೋದಲ್ಲೇ ಹಾಕ್ತೇನೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಇವಾಗಲೇ ಕೇಳ್ಕೊಂಡ್ಬಿಡ್ತೇನೆ. ಫುಲ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಮಲ್ಲೇಶ್ವರಂಗೆ ಹೋದ ತಕ್ಷಣ ನನಗೆ ಸಿಕ್ಕಿದ್ದು ಈ ಥರ ಡ್ರೆಸ್ಸು. ಸೊ ಇದು ತುಂಬ ವ್ಯಾಲ್ಯೂಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಟೆಸ್ಟ್ ಮಾಡಿ ನೋಡಿದೆ, ಸ್ಮೂತಾಗಿತ್ತು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ. ನಾನು ಎಷ್ಟೋ ಶಾಪಿಂಗ್ಸು ಕೂಡ ಎಷ್ಟೊಂದು ಡ್ರೆಸ್ ನಾನು ಹಾಕಿರೋದು ಆಲ್ಮೋಸ್ಟ್ ಮಲ್ಲೇಶ್ವರಂ ಡ್ರೆಸ್ಸೇ. ಸೊ ನಾನು ಒಗೆದು ಹಾಕಿದ್ರು ಕೂಡ, ವಾಶ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಡಿಫಾಲ್ಟ್ ಬಂದಿಲ್ಲ, ಪ್ರಾಬ್ಲಮ್ ಬಂದಿಲ್ಲ. ಕಲರು ಕೂಡ ಶೇಡ್ ಆಗಿಲ್ಲ. ಇನ್ನೂ ಕೂಡ ಹಾಕೊಳ್ತಾ ಇದ್ದೀನಿ. ಬಟ್ ನಾವು ಯಾವ ರೀತಿ ಯೂಸ್ ಮಾಡ್ತಾವೋ ಅದೇ ರೀತಿ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಅಂದರೆ 100 ರೂಪಾಯಿಗೆ 5 ಏನೋ ಹೇಳಿದ್ದವರು. 100 ರೂಪಾಯಿಗೆ 5 ಪೀಸ್ ಅಂತ ಹೇಳಿದ್ದು. ಒಂದಕ್ಕೆ ತೊಗೊಂಡ್ರೆ ಜಾಸ್ತಿ ಆಗುತ್ತೆ, ಬಟ್ ಹೋಲ್ಸೇಲಾಗಿ ತೊಗೊಂಡ್ರೆ 100 ರೂಪಾಯಿಗೆ ಹಿಂಗೆ ಕೊಟ್ಟು ತೊಗೊಂಡ್ರೆ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದರು. ನೋಡಿದ್ವಿ, ನನಗೆ ತುಂಬ ಇಷ್ಟ ಆಯಿತು. ಒಂದೇ ಥರ ತೊಗೊಳೋದ್ಕಿಂತ ಅದರಲ್ಲೇ ಡಿಸೈನ್ ಪ್ಯಾಟ್ರನ್ನು ಬೇರೆ ಥರ ಎಲ್ಲ ತೊಗೊಳ್ತಾ ಬಂದ್ವಿ. ಹೆಣ್ಮಕ್ಳಿಗೆ ಮೇಯ್ನಾಗಿ ಇದೊಂದು ತುಂಬ ಇಷ್ಟ. ಡ್ರೆಸ್ಸಸ್ ಎಷ್ಟಿದ್ರು ಸಾಲದು ಗುರು, ಏನು ಹೇಳ್ತೀರಾ ಅಲ್ವಾ? ನನಗಂತೂ ಎಷ್ಟಿದ್ರು ಸಾಲದು. ನೋಡಿದ ತಕ್ಷಣ ಮತ್ತೆ ನಾನು ತೊಗೊಳ್ಳೇಬೇಕು ಅಂತ ಅನಿಸುತ್ತೆ, ಒಂದಾದರೂ ತೊಗೊಳ್ತೇನೆ. ಸೊ ನಾನು ಕೂಡ ಪರ್ಚೇಸ್ ಮಾಡಿದೆ. ತುಂಬ ನೆಕ್ಸ್ಟು ನಾನು ತಂಬ್ಲೈನಲ್ಲಿ ಹಾಕಿದ್ದೆ ನೋಡಿ ಫೋಟೋನ, ಅದೇ ಫೋಟೋ ಇರೋದೇ ಇದು ಇಲ್ಲಿರೋದು. ಆಮೇಲೆ ಸ್ಲಿಪ್ಪರ್ಸು, ಆಮೇಲೆ ಕಿವಿಗೆ ಹಾಕ್ಕೊಳೋದು, ಅದಂತೂ ನನಗಂತೂ ತುಂಬ ಕ್ಯೂಟ್ ಇತ್ತು. ಆಮೇಲೆ ಮಕ್ಕಳಿಗೆ ಇರ್ತಕ್ಕಂತಹ ಡ್ರೆಸ್ಗಳು ಕೂಡ ಚೆನ್ನಾಗಿದ್ವು. ಸಣ್ಣ ಮಕ್ಕಳಿಗೆ ಈ ಥರ ಡ್ರೆಸ್ ಹಾಕಿದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ. ಸೊ ನನಗೆ ಈ ಡ್ರೆಸ್ಗಳೆಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ಟಚ್ ಮಾಡಿ ನೋಡಿದೆ, ಸಾಫ್ಟು ಕೂಡ ಇದೆ. ಆಮೇಲೆ ಇದು ನಾವು ಸ್ವಂತ ಹೊಲ್ಸ್ಕೊಳೋದ್ಕಿಂತ ಈ ಥರ ರೆಡಿ ತೊಗೊಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ನಂತರ ಅದೇ ಮಲ್ಲೇಶ್ವರಮಲ್ಲಿ ಡಿಸ್ಕೌಂಟ್ ನಡೀತಾ ಇತ್ತು, ಡಿಸ್ಕೌಂಟ್ ಸೇಲ್ಸ್ ನಡೀತಾ ಇತ್ತು. ಸೊ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಇವೆಲ್ಲ ಕೂಡ ಡಿಸ್ಕೌಂಟ್ ಪ್ರೈಸಲ್ಲಿ ರೀಸನಬಲ್ ಆಗಿ ಸಿಗ್ತಾಯಿತ್ತು. ಆಮೇಲೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ನಿಮಗೆ ಇಷ್ಟ ಆದಂತಹ ಜ್ಯುವೆಲರಿ ಸೆಟ್ಟು ಕೂಡ ಅಲ್ಲಿದೆ ನೋಡಿ, ಅದು ಕೂಡ ಡಿಸ್ಕೌಂಟ್ ಪ್ರೈಸಲ್ಲಿ, ಪ್ರತಿಯೊಂದು ಕೂಡ ಡಿಸ್ಕೌಂಟಲ್ಲೇ ನಡೀತಾ ಇದೆ. ಆಮೇಲೆ ಜರ್ಕಿನ್ಸು, ಸ್ವೆಟರ್ಸ್ ಆ್ಯಂಡ್ ಆಮೇಲೆ ನಾವು ಟ್ರಿಪ್ ಹೋಗಬೇಕು ಅಂದರೆ ಮಳೆ ಬಂದಾಗ ಕೂಡ ಕವರ್ ಮಾಡೋದಕ್ಕೆ ಅದಕ್ಕೂ ಎಲ್ಲ ಥರದ್ದು ಕೂಡ ಅಲ್ಲಿ ನಡೀತಾ ಇತ್ತು. ಇಷ್ಟು % ಆಫರ್ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ತೋರಿಸ್ತಾ ಇದ್ದಾರೆ ರುಪೀಸ್ ಫಿಕ್ಸ್ಡ್ ಪ್ರೈಸ್ ಅಂತಲೂ ಕೂಡ ಹಾಕಿದ್ದಾರೆ. ಅಂದರೆ ಆಫರ್ ಹಾಕಿರ್ತಾರಲ್ಲ, ಆಫರ್ ಪ್ರಕಾರನೇ ಅವ್ರು ಕೊಡ್ತಾರೆ. 150 ಪ್ರೈಸ್ ಫಿಕ್ಸ್ಡ್ ಪ್ರೈಸ್ ಅಂತಲೇ ನೋಡಿ, ಇಲ್ಲಿ ಆ ಕಡೆ ತೋರಿಸಿರೋ ಪ್ರಕಾರ ಅದು ಹೆಂಗೆ ಇರುತ್ತೋ ಅದೇ ಪ್ರಕಾರನೇ ಅವ್ರು ಕೊಡ್ತಾರೆ. ತುಂಬ ಚೆನ್ನಾಗಿದ್ವು. ನೋಡಿ, F1 by 1 free ಇದೆ. ಉಲ್ಟಾ ಹಿಡಿಯಮ್ಮ.
ನಂತರ ಅಲ್ಲಿ ಗೊಂಬೆ ಇತ್ತು. ಸೊ ಗೊಂಬೆನ ಆಡ್ಸ್ಕೊತ ನಿಂತ್ಕೊಂಡ್ವಿ. ಆಮೇಲೆ ಅಲ್ಲಿ ಕಾಣಿಸ್ತಾ ಇದಲ್ಲ ಅದಷ್ಟು ಮಕ್ಕಳ ಆಟ ಸಾಮಾನುಗಳು, ಮಕ್ಕಳ ಆಟ ಆಡೋಂತಹ ವಸ್ತುಗಳು. ಇಂಟ್ರೆಸ್ಟ್ ಇದ್ದರೂ ಕೂಡ ಆ ಪ್ಲೇಸಿಗೆ ಹೋಗಿ ತಗೋಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಂತರ ನನ್ನ ಕಣ್ಣಿಗೆ ಬಿದ್ದಿದ್ದು ನಮ್ಮ ಬಾಲಕೃಷ್ಣ ಆ್ಯಂಡ್ ದೊಡ್ಡ ಕೃಷ್ಣದಿಂದ ಸಣ್ಣ ಕೃಷ್ಣನಿಂದ ದೊಡ್ಡ ಕೃಷ್ಣವರೆಗೂ ಕೂಡ ಅಲ್ಲಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿಂದನೇ ನಮಸ್ಕಾರ ಮಾಡಿ ದೇವರಿಗೆ ಗಂಟೆ ಹೊಡೀರಿ ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಬಾಲಕೃಷ್ಣ ನಂತರ ನನ್ನ ಕಣ್ಣಿಗೆ ಬಿದ್ದಿದ್ದೇನಪ್ಪ ಅಂದರೆ ಕ್ಲಿಪ್ಸ್ಗಳು, ಇಯರ್ ಬ್ಯಾಂಡ್ಸ್, ರಬ್ಬರ್ಸ್ ಆ್ಯಂಡ್ ಎನಿ ಹೆಣ್ಮಕ್ಳಿಗೆ ಇವೆಲ್ಲ ತುಂಬ ಇಂಪಾರ್ಟೆಂಟು. ಇವೆಲ್ಲ ನನಗೆ ಯಾವ್ದು ಬೇಕೋ ಅದು ತೊಗೊಂಡೆ. ತುಂಬ ರೀಸನಬಲ್ ಆಗಿತ್ತು, ಹೊರಗಡೆ ತೊಗೊಳೋದ್ಕಿಂತ ಇಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು. ನಂತರ ಯಾವುದು ಅಂದರೆ ಕಿವಿ ರಿಂಗ್ಗಳು ಇದ್ವು. ಅವು ಯಾವ ಥರ ಅಂದರೆ ಪಾರ್ಟಿ ವೇರ್ಸ್, ಆಮೇಲೆ ಎಲ್ಲಾದರೂ ಆಚೆ ಹೋದಾಗ ಜೀನ್ಸ್, ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗ್ತಾ ಇತ್ತು. ನಂತರ ಎಲ್ಲದೂ ಕೂಡ ತೊಗೊಂಡಿದ್ದು ಆಯಿತು, ಇನ್ನು ಸ್ವಲ್ಪ ಬಾಕಿ ಇದೆ. ನಂತರ ನನ್ನ ಕಣ್ಣಿಗೆ ನಾನು ಸ್ಲಿಪ್ಪರ್ಸ್ ತೊಗೋಬೇಕು ಅಂತ ಇದ್ದೆ. ಸೊ ಅದಕ್ಕೋಸ್ಕರ ಸ್ಲಿಪ್ಪರ್ಸ್ ಅಂಗಡಿ ಹುಡ್ಕೊಂಡು ಹೋದೆ. ಸ್ಲಿಪ್ಪರ್ಸ್ ಅಂಗಡಿ ಹೋದ ತಕ್ಷಣ ಒಂದಕ್ಕಿಂತ ಒಂದು ಸೂಪರಾಗಿತ್ತು. ಆಮೇಲೆ ಅಲ್ಲಿ ಗೆಟ್ 1 ಬೈ 1 ಫ್ರೀ ಅಂತಲೇ ಇತ್ತು. ಅಲ್ಲಿ ಬೋರ್ಡು ಕೂಡ ನೋಡಿದ್ದೀರಾ ಅಂದ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಚೆಂದ ಕಾಣಿಸ್ತಾ ಇದ್ವು ಎಲ್ಲವೂ ಕೂಡ. ಬಟ್ ಎಲ್ಲ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಒಂದನ್ನಷ್ಟೇ ತೊಗೊಳಕ್ಕಾಗೋದು. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ತೊಗೊಳೋಣ ಅಂತ ಹೇಳ್ಕೊಂಡು ಒಂದನ್ನು ನೋಡಿದ್ವಿ. ನಂತರ ಆ ಕಡೆ ಸೈಡಲ್ಲಿ ಒಂದು ಡ್ರೆಸ್ ಅಂಗಡಿ ಕಾಣಿಸ್ತು. ಸೊ ನಿಮಗೆ ಯಾರಾದರೂ ಇಷ್ಟ ಇದ್ದವರು ತೊಗೊಳ್ಳಿ ಅನ್ನೋ ಪರ್ಪಸ್ಸಿಗೆ. ಸೊ ಡ್ರೆಸ್ಸನ್ನು ಕೂಡ ಒಂದು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ನೋಡಿ ಒಂದಕ್ಕಿಂತ ಒಂದು ಡ್ರೆಸ್ ಇದೆ ಅಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತು. ಅದ್ರ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು. ಅದು ಯಾವ ಥರ ಅಂಗಡಿ ಅಂದರೆ ಹೆಣ್ಮಕ್ಳಿಗೆ ಮೇನ್ ಆಗಬೇಕಿರ್ತಕ್ಕಂತಹದ್ದು ಬ್ಲೌಸ್. ಅಂದರೆ ಇವಾಗ ಸೀರೆಗೆ ಬ್ಲೌಸು ತುಂಬ ಬೇಗ ಅರ್ಜೆಂಟ್ ಬೇಕು ಅಂದವರು ಈ ಅಂಗಡಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕೆ ಅಂದರೆ ಇಲ್ಲಿ ಫುಲ್ ರೆಡಿ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 350ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಂಡು ನೀವು ಯಾವುದ್ರ ಮೇಲೆ ತೊಗೊಳ್ತಿರೋ ಅದ್ರ ಮೇಲೆ ಬೇಸಿಸ್ ಮೇಲೆ ಎಂಡ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 350ಇಂದ ಇದೆ. ಬ್ರೈಡಲ್ ಕಲೆಕ್ಷನ್ಸ್ ಕೂಡ ಇದೆ. ನೋಡಿ ನಾನು ತೋರಿಸಿದ್ನಲ್ಲ, ಇದು ಕೂಡ ಬ್ರೈಡಲ್ಲು ಹಾಕೋಬೋದು, ಪ್ರತಿಯೊಬ್ಬರು ಕೂಡ ಹಾಕೋಬೋದು, ಅವ್ರವ್ರ ಡಿಪೆಂಡೆನ್ಸಿ. ಸೊ ನಾನು ಕೂಡ ನೋಡಿ ಇಷ್ಟ ಆಯಿತು, ಬಟ್ ನಾನು ತೊಗೊಂಡಿಲ್ಲ, ನಾನು ನಿಮಗೆ ತೋರಿಸ್ದೆ ಅಷ್ಟೇ. ಆಮೇಲೆ ನಿಮ್ಗೆ ಯಾರಿಗೆ ಆಸಕ್ತಿ ಇರುತ್ತೋ ಹೋಗಿ ತೊಗೊಳ್ಳಿ. ನಾವು ಮಲ್ಲೇಶ್ವರಂಗೆ ಹೋದ್ವಿ ಅಂದರೆ ಯಾವುದೂ ಕೂಡ ಖಾಲಿ ಕೈಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಒಂದು ತೊಗೊಂಡು ಬಂದೇ ಬರ್ತೇವೆ, ಅದಂತೂ ಮಾತ್ರ ಗ್ಯಾರಂಟಿ ಅಂತಲೇ ಹೇಳ್ಬೋದು. ನೋಡಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಡಿಸೈನ್ಸ್ ತುಂಬ ಡಿಸೈನ್ಸ್ ಇದ್ವು. ನನಗೆ ಲೈಕ್ ಆಗಿರ್ತಕ್ಕಂಥದ್ದನ್ನು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ದೆ. ಅದೇ ರೀತಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೇನಲ್ಲ, ಅದೇ ಥರ ವೆರೈಟೀಸ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಅಂದರೆ ಅರ್ಜೆಂಟ್ ಇರುವಂತಹ ವ್ಯಕ್ತಿಗಳು, ಅಂದರೆ ಸಡನ್ನಾಗಿ ಹೊಲ್ಸ್ಕೊಳಕ್ಕಾಗಲ್ಲ ನಮಗೆ ರೆಡಿ ಅಂತ ಹೇಳೋರು ಈ ಥರ ತೊಗೊಂಡು ಹಾಕ್ಕೋಬೋದು, ವೇರ್ ಮಾಡ್ಬೋದು. ನೋಡಕ್ ಫ್ರೀ 1000 ಕಾಪೈ ನೋಡಿ. ಇದರಲ್ಲೂ ಇದೆ, ಇದರಲ್ಲೂ ಇದೆ, ತಗೊಳ್ಳಿ. ಹಾಂ, 1500, 1500, 1500, 1500, 1500. ಹಾಂ, ಎಲ್ಲದ ಅವೇನಾ? 1000 ಕಾಪೈ, 1000 ಕಾಪೈ, 1000 ಕಾಪೈ. ಇಲ್ಲ, ನೋಡಕ್ ಫ್ರೀ ತಗೊಂಡ್ರಿ ಅಮೌಂಟ್ ನೋಡಕ್ ಫ್ರೀ. ಒಳ್ಳೆ ಪ್ಲಗ್ಗು ಎಲ್ಲ ಝೋಂಕಾ ಕಲರ್, ಬಿಸ್ಕೆಟ್ ಕಲರ್. ಒಂದಕ್ಕೆ ಎಷ್ಟು? ಒಂದಕ್ಕೆ 250, 5 ತಗೊಂಡ್ರೆ 1000 ರೂಪಾಯಿ ಹೋಲ್ಸೇಲ್. ಇದು ಬರುತ್ತೆ, ಇನ್ನೊಂದು ಇದು ಬರುತ್ತೆ. ಇದು ಬರುತ್ತೆ, ಇನ್ನೊಂದು ಹೀಗೆ. 1500, ಇನ್ನೊಂದು ತಗೋಬೇಕಿದ್ರೆ ಇದು ಚೆನ್ನಾಯ್ತು. ಇನ್ನೊಂದು ನಂತರ ನನ್ನ ಕಣ್ಣಿಗೆ ಮತ್ತೆ ಬಿದ್ದಿದ್ದೇನಪ್ಪ ಅಂದರೆ
ಬಂಗಾರದ ಐಟಮ್ ಅಲ್ಲ, ಮತ್ತು ಕನ್ಫ್ಯೂಸ್ಡ್ ಆಗಬೇಡಿ, ಬಂಗಾರ ಥರ ಇರುವಂತಹ ಉಮಾ ಗೋಲ್ಡ್, ಓಕೆನಾ? ನಿಮ್ಮ ಪ್ರಕಾರ ಹೇಳಬೇಕು ಅಂದರೆ ಉಮಾ ಗೋಲ್ಡ್. ಮತ್ತು ಕನ್ಫ್ಯೂಸ್ಡ್ ಆಗಬೇಡಿ, ವೆರೈಟೀಸ್ ಆಫ್ ಉಮಾ ಗೋಲ್ಡ್ ಇದ್ವು, ಅಂದರೆ ಆರ್ಟಿಫಿಷಿಯಲ್ಸ್ ಇದ್ವು. ನನಗೂ ಕೂಡ ಲೈಕ್ ಆಯಿತು. ಇಷ್ಟ ಇದ್ದರೂ ಕೂಡ ಪರ್ಚೇಸ್ ಮಾಡ್ಬೋದು, ಇಷ್ಟ ಇಲ್ಲದೆ ಇರೋದು ಅದನ್ನು ನೋಡಿಕೊಂಡು ಕಣ್ ತುಂಬಿಸ್ಕೊಂಡು ಹೋಗ್ಬೋದು ನಂತರ, ಓಕೆನಾ? ನೆಕ್ಸ್ಟು ಡೆಕೋರೇಷನ್ಸ್ ಐಟಮ್ಮು ಇರ್ತಕ್ಕಂತಹ ಅಂಗಡಿಗೆ ಹೋದ್ವಿ. ಅಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಕ್ಕಂತಹ ಐಟಮ್ಸ್ ನೋಡಿದೆ. ನಾನು ಕೂಡ ನಿಂತ್ಕೊಂಡು ಫೋಟೋ ತೊಗೊಂಡೆ, ಪೋಸ್ ಕೊಟ್ಟೆ. ಇವಾಗ ನೆಕ್ಸ್ಟು ಬರ್ತಕ್ಕಂತಹ ಹಬ್ಬ ಯಾವುದು ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ತುಂಬ ಮಾಡಿಸಿರ್ತಕ್ಕಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ಆಮೇಲೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿದರು. ಅಲ್ಲಿದ್ದ ಕಸ್ಟಮರ್ಸನ್ನು ಚೆನ್ನಾಗಿ ಟ್ರೀಟ್ ಮಾಡಿದರು. ನಾನು ಕೂಡ ನೋಡ್ಕೊಂಡು ಬಂದೆ ಅಷ್ಟೇ. ನೆಕ್ಸ್ಟು ತೋರಣ ಕಾಣಿಸ್ಕೊಂತು ಗುರು. ತೋರಣ ಅಂದರೆ ಬಾಗಿಲಿಗೆ ಹಾಕೋದು, ದೇವ್ರಿಗೆ ಹಾಕೋದು, ಆಮೇಲೆ ನಿಮ್ಮ ಮನೆ ಮುಂದೆ ಹಾಕ್ಕೊಳೋದು, ನಿಮ್ಮ ಮನೆ ಒಳಗೆ ಹಾಕ್ಕೊಳೋದು, ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ, ಆಯಿತಾ? ನನಗೇನು ಬೇಜಾರಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಅದು ನಮ್ಮ ಕಣ್ಣಿಗೆ ಕಾಣಿಸ್ತು, ನೋಡಿದೆ. ಫಸ್ಟ್ ಸ್ಟಾರ್ಟಿಂಗ್ 200 ಹೇಳಿದರು. ನಿಮಗೆ 200 ಬೇಡ ಅಂತ ನಾವು ವಾಪಸ್ ಹೊಂಟ್ವಿ. ಆಮೇಲೆ 100ಗೆ ಬಂದರು, ತೊಗೊಂಡ್ವಿ, ಬಂದ್ವಿ. ನಾವು ಗೊತ್ತಲ್ಲ ಹುಡುಗಿರು, ನಾವು ಬಾರ್ಗಿಂಗ್ ಮಾಡೋಕತ್ತಿದ್ರೆ ಒಂದು ಅವ್ರು ಇರಬೇಕು, ಇಲ್ಲ ನಾವಿರಬೇಕು. ಒಂದು ಅವ್ರು ಕಮ್ಮಿ ಮಾಡಬೇಕು, ಇಲ್ಲ ನಾವೇ ಎಸ್ಕೇಪ್ ಆಗಬೇಕು. ಅಷ್ಟೇ ಗುರು, ಏನಂತೀರ? ನೆಕ್ಸ್ಟು ಕಣ್ಣಿಗೆ ಬಿದ್ದಿದ್ದು ನನಗೆ ಬಳೆ ಅಂದರೆ ಪಂಚಪ್ರಾಣ. ಸೊ ಬಳೆನೂ ಕೂಡ ಒಂದು ವೀಡಿಯೋ ಮಾಡಿಕೊಂಡು ಶಾಪಿಂಗ್ ಎಲ್ಲ ನೋಡಿಕೊಂಡು ಬರ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ಗಣೇಶನ ಹಬ್ಬ ಬರುತ್ತಲ್ಲ, ಸೊ ಅದಕ್ಕೆ ತಕ್ಕ ಹಾಗೆ ಇಟ್ಟಿದ್ರು. ಆಮೇಲೆ ಲಕ್ಷ್ಮೀದು ಕೂಡ ಇಟ್ಟಿದ್ರು. ನೆಕ್ಸ್ಟ್ ಯಾರಾದರೂ ಮಾಡೋರು ಇರ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇಟ್ಟಿದ್ರು. ರೀಸನಬಲ್ಲಾಗಿ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಅದನ್ನು ಕೂಡ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ನೋಡಿ, ಚೆನ್ನಾಗಿದೆ. ನಂತರ ಬ್ಯಾಗ್ ನೋಡ್ಕೊಂಡ್ವಿ. ಬ್ಯಾಗು ಕೂಡ ಚೆನ್ನಾಗಿದೆ. ನಾನು ಒಂದು ಕೂಡ ತೊಗೊಂಡಿದ್ದೆ ಅವಾಗ, ಪರವಾಗಿಲ್ಲ, ಕ್ವಾಲಿಟಿ ಇದೆ. 1 ವರ್ಷ ಆಯ್ತದು, ಇನ್ನೂ ಬಂದಿದೆ ನೋಡಿ. ನಿಮಗೆ ಎಷ್ಟಾಯಿತು ತೊಗೋಬೋದು. ಥ್ಯಾಂಕ್ ಯು ಸೋ ಮಚ್.